ಸುಮಾರು 11 ಗಂಟೆಗೆ ಈ ಒಂದು ಪ್ರತಿಭಟನೆ ಮೆರವಣಿಗೆ ಆರಂಭ ಆಗುತ್ತೆ ಅಂತ ಈಗಾಗಲೇ ಸಮಯವನ್ನು ಕೂಡ ನಿಗದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಜಗತ್ ಸರ್ಕಲ್ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಆಗಮಿಸ್ತಿದ್ದಾರೆ. ನಿರಂತರವಾಗಿ ಮಹಿಳಾ ಕಾರ್ಯಕರ್ತರು ಬರ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಬಸವಣ್ಣ ಅವರ ಪಾರ್ಕ್ ಇದೆ, ಜಗತ್ ಸರ್ಕಲ್ನಲ್ಲಿರುವಂಥ ಬಸವಣ್ಣ ಪಾರ್ಕ್. ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಎಷ್ಟರ ಮಟ್ಟಿಗೆ ಮಹಿಳೆಯರು ಬಂದು ಸೇರಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ. ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ಕೂತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 4,000 ಮಹಿಳೆಯರು ಆಗಮಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸೊ ಇಷ್ಟು ಮಾತ್ರ ಅಲ್ಲ, ಆ ಕಡೆನೂ ಕೂಡ, ಆ ಭಾಗದಲ್ಲೂ ಕೂಡ, ವೇದಿಕೆಯ ಮುಂಭಾಗದಲ್ಲೂ ಕೂಡ ಪುರುಷರು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ಪುರುಷರು ಕೂಡ ಆಗಮಿಸಿದ್ದಾರೆ. ಸುಮಾರು ಇಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ಸೊ ಆ ಕಡೆ ನೀವು ಹೇಳ್ತಾ ಇದ್ರಿ ಆಗಲೇ, ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂಭಾಗದಲ್ಲಿ ಬಂದಂಥ ಎಲ್ರಿಗೂ ಕೂಡ ಬಿಜೆಪಿಗರಿಗೆ ಅತಿಥಿ ಸತ್ಕಾರ್ಯವನ್ನು ಮಾಡಬೇಕು ಅಂತಲೂ ಕೂಡ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಆದರೆ ಇಲ್ಲಿ ಸೇರಿರುವ ಜನರು ನೋಡ್ತಾ ಇದ್ರೆ ಇವತ್ತು ಯಾವ ರೀತಿ ಒಂದು ಹೈಡ್ರಾಮಾ ಆಗ್ಬೋದು, ಯಾವ ರೀತಿ ಒಂದು ಮೆರವಣಿಗೆ ಸಾಗ್ಬೋದು ಅನ್ನುವಂಥದ್ದೇ ಒಂದು ದೊಡ್ಡ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಬನ್ನಿ, ನಾನು ವೇದಿಕೆ ಮುಂಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವೇದಿಕೆಯ ಮುಂಭಾಗದಲ್ಲೂ ಕೂಡ ಈಗ ಅಲ್ಲಿ ಪುರುಷರ ಅಖಾಡ ಕೂಡ ಸಿದ್ಧ ಆಗಿರುವಂಥದ್ದು. ಜೊತೆಗೆ ಸಾಕಷ್ಟು ಯೂತ್ಸ್ ಕೂಡ ಬರ್ತಾ ಇದ್ದಾರೆ. ನಾನು ಮಹಿಳೆಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಸೊ ಅವ್ರು ನಾವೇನು ಮಾತನಾಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಆಗಲೇ ಹೇಳಿದ್ದಾರೆ. ಸೊ ಈಗ ನೋಡಿ, ಅಲ್ಲಿ ವೇದಿಕೆ ಮುಂಭಾಗ ಒಂದು ಕಡೆ ಪೊಲೀಸ್ ವಾತಾವರಣ, ಬಿಗಿ ಭದ್ರತೆ ಕೂಡ ಜೋರಾಗ್ತಾ ಇದೆ. ಇನ್ನು ವೇದಿಕೆ ಮುಂಭಾಗ ಸಾಕಷ್ಟು ಪುರುಷರು ಕೂಡ ಬಂದಿರುವಂಥದ್ದು. ಇಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ರಂಜಿತ್, ಓಕೆ ದಿವಿತ್, ಹಾಗೆ ಲೈನಲ್ಲಿರಿ. ಹಾಗೆ ಗಮನಿಸ್ತಾ ಇದ್ದೀವಿ ನಾವು, ಕಲಬುರಗಿಯಲ್ಲಿ ಇವತ್ತು ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಜಗತ್ ಸರ್ಕಲ್ನಿಂದ ಮೆರವಣಿಗೆ, ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ, ಅಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಆತಿಥ್ಯ ಕಾಂಗ್ರೆಸ್ನಿಂದ ಗಾಂಧಿಗಿರಿ ಅಂತೇಳಿ ಯಾವ ಸ್ವರೂಪಕ್ಕೆ ಹೋಗುತ್ತೆ. 11 ಗಂಟೆಗೆ ಈ ಒಂದು ಪ್ರತಿಭಟನೆ ಮೆರವಣಿಗೆ ಆರಂಭ ಆಗುತ್ತೆ ಅಂತ ಈಗಾಗಲೇ ಸಮಯವನ್ನು ಕೂಡ ನಿಗದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಜಗತ್ ಸರ್ಕಲ್ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಆಗಮಿಸ್ತಿದ್ದಾರೆ. ನಿರಂತರವಾಗಿ ಮಹಿಳಾ ಕಾರ್ಯಕರ್ತರು ಬರ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಬಸವಣ್ಣ ಅವರ ಪಾರ್ಕ್ ಇದೆ, ಜಗತ್ ಸರ್ಕಲ್ನಲ್ಲಿರುವಂಥ ಬಸವಣ್ಣ ಪಾರ್ಕ್. ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಎಷ್ಟರ ಮಟ್ಟಿಗೆ ಮಹಿಳೆಯರು ಬಂದು ಸೇರಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ. ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ಕೂತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 4,000 ಮಹಿಳೆಯರು ಆಗಮಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸೊ ಇಷ್ಟು ಮಾತ್ರ ಅಲ್ಲ, ಆ ಕಡೆನೂ ಕೂಡ, ಆ ಭಾಗದಲ್ಲೂ ಕೂಡ, ವೇದಿಕೆಯ ಮುಂಭಾಗದಲ್ಲೂ ಕೂಡ ಪುರುಷರು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ಪುರುಷರು ಕೂಡ ಆಗಮಿಸಿದ್ದಾರೆ. ಸುಮಾರು ಇಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ಸೊ ಆ ಕಡೆ ನೀವು ಹೇಳ್ತಾ ಇದ್ರಿ ಆಗಲೇ, ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂಭಾಗದಲ್ಲಿ ಬಂದಂಥ ಎಲ್ರಿಗೂ ಕೂಡ ಬಿಜೆಪಿಗರಿಗೆ ಅತಿಥಿ ಸತ್ಕಾರ್ಯವನ್ನು ಮಾಡಬೇಕು ಅಂತಲೂ ಕೂಡ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಆದರೆ ಇಲ್ಲಿ ಸೇರಿರುವ ಜನರು ನೋಡ್ತಾ ಇದ್ರೆ ಇವತ್ತು ಯಾವ ರೀತಿ ಒಂದು ಹೈಡ್ರಾಮಾ ಆಗ್ಬೋದು, ಯಾವ ರೀತಿ ಒಂದು ಮೆರವಣಿಗೆ ಸಾಗ್ಬೋದು ಅನ್ನುವಂಥದ್ದೇ ಒಂದು ದೊಡ್ಡ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಬನ್ನಿ, ನಾನು ವೇದಿಕೆ ಮುಂಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವೇದಿಕೆಯ ಮುಂಭಾಗದಲ್ಲೂ ಕೂಡ ಈಗ ಅಲ್ಲಿ ಪುರುಷರ ಅಖಾಡ ಕೂಡ ಸಿದ್ಧ ಆಗಿರುವಂಥದ್ದು. ಜೊತೆಗೆ ಸಾಕಷ್ಟು ಯೂತ್ಸ್ ಕೂಡ ಬರ್ತಾ ಇದ್ದಾರೆ. ನಾನು ಮಹಿಳೆಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಸೊ ಅವ್ರು ನಾವೇನು ಮಾತನಾಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಆಗಲೇ ಹೇಳಿದ್ದಾರೆ. ಸೊ ಈಗ ನೋಡಿ, ಅಲ್ಲಿ ವೇದಿಕೆ ಮುಂಭಾಗ ಒಂದು ಕಡೆ ಪೊಲೀಸ್ ವಾತಾವರಣ, ಬಿಗಿ ಭದ್ರತೆ ಕೂಡ ಜೋರಾಗ್ತಾ ಇದೆ. ಇನ್ನು ವೇದಿಕೆ ಮುಂಭಾಗ ಸಾಕಷ್ಟು ಪುರುಷರು ಕೂಡ ಬಂದಿರುವಂಥದ್ದು. ಇಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ರಂಜಿತ್, ಓಕೆ ದಿವಿತ್, ಹಾಗೆ ಲೈನಲ್ಲಿರಿ. ಹಾಗೆ ಗಮನಿಸ್ತಾ ಇದ್ದೀವಿ ನಾವು, ಕಲಬುರಗಿಯಲ್ಲಿ ಇವತ್ತು ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಜಗತ್ ಸರ್ಕಲ್ನಿಂದ ಮೆರವಣಿಗೆ, ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ, ಅಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಆತಿಥ್ಯ ಕಾಂಗ್ರೆಸ್ನಿಂದ ಗಾಂಧಿಗಿರಿ ಅಂತೇಳಿ ಯಾವ ಸ್ವರೂಪಕ್ಕೆ ಹೋಗುತ್ತೆ. 11 ಗಂಟೆಗೆ ಈ ಒಂದು ಪ್ರತಿಭಟನೆ ಮೆರವಣಿಗೆ ಆರಂಭ ಆಗುತ್ತೆ ಅಂತ ಈಗಾಗಲೇ ಸಮಯವನ್ನು ಕೂಡ ನಿಗದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಜಗತ್ ಸರ್ಕಲ್ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಆಗಮಿಸ್ತಿದ್ದಾರೆ. ನಿರಂತರವಾಗಿ ಮಹಿಳಾ ಕಾರ್ಯಕರ್ತರು ಬರ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಬಸವಣ್ಣ ಅವರ ಪಾರ್ಕ್ ಇದೆ, ಜಗತ್ ಸರ್ಕಲ್ನಲ್ಲಿರುವಂಥ ಬಸವಣ್ಣ ಪಾರ್ಕ್. ಇಲ್ಲಿ
ನಾವು ನೋಡ್ತಾ ಹೋಗೋದಾದರೆ ಎಷ್ಟರ ಮಟ್ಟಿಗೆ ಮಹಿಳೆಯರು ಬಂದು ಸೇರಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ, ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ಕೂತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 4,000 ಮಹಿಳೆಯರು ಆಗಮಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸೊ ಇಷ್ಟು ಮಾತ್ರ ಅಲ್ಲ, ಆ ಕಡೆನೂ ಕೂಡ, ಆ ಭಾಗದಲ್ಲೂ ಕೂಡ, ವೇದಿಕೆಯ ಮುಂಭಾಗದಲ್ಲೂ ಕೂಡ ಪುರುಷರು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ಪುರುಷರು ಕೂಡ ಆಗಮಿಸಿದ್ದಾರೆ. ಸುಮಾರು ಇಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ಸೊ ಆ ಕಡೆ ನೀವು ಹೇಳ್ತಾ ಇದ್ರಿ ಆಗಲೇ, ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂಭಾಗದಲ್ಲಿ ಬಂದಂಥ ಎಲ್ರಿಗೂ ಕೂಡ ಬಿಜೆಪಿಗರಿಗೆ ಅತಿಥಿ ಸತ್ಕಾರ್ಯವನ್ನು ಮಾಡಬೇಕು ಅಂತಲೂ ಕೂಡ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಆದರೆ ಇಲ್ಲಿ ಸೇರಿರುವ ಜನರು ನೋಡ್ತಾ ಇದ್ರೆ ಇವತ್ತು ಯಾವ ರೀತಿ ಒಂದು ಹೈಡ್ರಾಮಾ ಆಗ್ಬೋದು, ಯಾವ ರೀತಿ ಒಂದು ಮೆರವಣಿಗೆ ಸಾಗ್ಬೋದು ಅನ್ನುವಂಥದ್ದೇ ಒಂದು ದೊಡ್ಡ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಬನ್ನಿ, ನಾನು ವೇದಿಕೆ ಮುಂಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವೇದಿಕೆಯ ಮುಂಭಾಗದಲ್ಲೂ ಕೂಡ ಈಗ ಅಲ್ಲಿ ಪುರುಷರ ಅಖಾಡ ಕೂಡ ಸಿದ್ಧ ಆಗಿರುವಂಥದ್ದು. ಜೊತೆಗೆ ಸಾಕಷ್ಟು ಯೂತ್ಸ್ ಕೂಡ ಬರ್ತಾ ಇದ್ದಾರೆ. ನಾನು ಮಹಿಳೆಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಸೊ ಅವ್ರು ನಾವೇನು ಮಾತನಾಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಆಗಲೇ ಹೇಳಿದ್ದಾರೆ. ಸೊ ಈಗ ನೋಡಿ, ಅಲ್ಲಿ ವೇದಿಕೆ ಮುಂಭಾಗ ಒಂದು ಕಡೆ ಪೊಲೀಸ್ ವಾತಾವರಣ, ಬಿಗಿ ಭದ್ರತೆ ಕೂಡ ಜೋರಾಗ್ತಾ ಇದೆ. ಇನ್ನು ವೇದಿಕೆ ಮುಂಭಾಗ ಸಾಕಷ್ಟು ಪುರುಷರು ಕೂಡ ಬಂದಿರುವಂಥದ್ದು. ಇಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ರಂಜಿತ್. ಓಕೆ ದಿವಿತ್, ಹಾಗೆ ಲೈನಲ್ಲಿರಿ. ಹಾಗೆ ಗಮನಿಸ್ತಾ ಇದ್ದೀವಿ ನಾವು, ಕಲಬುರಗಿಯಲ್ಲಿ ಇವತ್ತು ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಜಗತ್ ಸರ್ಕಲ್ನಿಂದ ಮೆರವಣಿಗೆ, ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ, ಅಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಆತಿಥ್ಯ ಕಾಂಗ್ರೆಸ್ನಿಂದ ಗಾಂಧಿಗಿರಿ ಅಂತೇಳಿ ಯಾವ ಸ್ವರೂಪಕ್ಕೆ ಹೋಗುತ್ತೆ. 11 ಗಂಟೆಗೆ ಈ ಒಂದು ಪ್ರತಿಭಟನೆ ಮೆರವಣಿಗೆ ಆರಂಭ ಆಗುತ್ತೆ ಅಂತ ಈಗಾಗಲೇ ಸಮಯವನ್ನು ಕೂಡ ನಿಗದಿಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಜಗತ್ ಸರ್ಕಲ್ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಹಿಳಾ ಕಾರ್ಯಕರ್ತರು ಆಗಮಿಸ್ತಿದ್ದಾರೆ. ನಿರಂತರವಾಗಿ ಮಹಿಳಾ ಕಾರ್ಯಕರ್ತರು ಬರ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಬಸವಣ್ಣ ಅವರ ಪಾರ್ಕ್ ಇದೆ, ಜಗತ್ ಸರ್ಕಲ್ನಲ್ಲಿರುವಂಥ ಬಸವಣ್ಣ ಪಾರ್ಕ್. ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಎಷ್ಟರ ಮಟ್ಟಿಗೆ ಮಹಿಳೆಯರು ಬಂದು ಸೇರಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ, ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ ಕೂತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 4,000 ಮಹಿಳೆಯರು ಆಗಮಿಸುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸೊ ಇಷ್ಟು ಮಾತ್ರ ಅಲ್ಲ, ಆ ಕಡೆನೂ ಕೂಡ, ಆ ಭಾಗದಲ್ಲೂ ಕೂಡ, ವೇದಿಕೆಯ ಮುಂಭಾಗದಲ್ಲೂ ಕೂಡ ಪುರುಷರು ಕೂಡ ಆಗಮಿಸಿದ್ದಾರೆ. ಸಾಕಷ್ಟು ಪುರುಷರು ಕೂಡ ಆಗಮಿಸಿದ್ದಾರೆ. ಸುಮಾರು ಇಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ 10,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ಸೊ ಆ ಕಡೆ ನೀವು ಹೇಳ್ತಾ ಇದ್ರಿ ಆಗಲೇ, ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂಭಾಗದಲ್ಲಿ ಬಂದಂಥ ಎಲ್ರಿಗೂ ಕೂಡ ಬಿಜೆಪಿಗರಿಗೆ ಅತಿಥಿ ಸತ್ಕಾರ್ಯವನ್ನು ಮಾಡಬೇಕು ಅಂತಲೂ ಕೂಡ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಆದರೆ ಇಲ್ಲಿ ಸೇರಿರುವ ಜನರು ನೋಡ್ತಾ ಇದ್ರೆ ಇವತ್ತು ಯಾವ ರೀತಿ ಒಂದು ಹೈಡ್ರಾಮಾ ಆಗ್ಬೋದು, ಯಾವ ರೀತಿ ಒಂದು ಮೆರವಣಿಗೆ ಸಾಗ್ಬೋದು ಅನ್ನುವಂಥದ್ದೇ ಒಂದು ದೊಡ್ಡ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಬನ್ನಿ, ನಾನು ವೇದಿಕೆ ಮುಂಭಾಗದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವೇದಿಕೆಯ ಮುಂಭಾಗದಲ್ಲೂ ಕೂಡ ಈಗ ಅಲ್ಲಿ ಪುರುಷರ ಅಖಾಡ ಕೂಡ ಸಿದ್ಧ ಆಗಿರುವಂಥದ್ದು. ಜೊತೆಗೆ ಸಾಕಷ್ಟು ಯೂತ್ಸ್ ಕೂಡ ಬರ್ತಾ ಇದ್ದಾರೆ. ನಾನು ಮಹಿಳೆಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಸೊ ಅವ್ರು ನಾವೇನು ಮಾತನಾಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಆಗಲೇ ಹೇಳಿದ್ದಾರೆ. ಸೊ ಈಗ ನೋಡಿ, ಅಲ್ಲಿ ವೇದಿಕೆ ಮುಂಭಾಗ ಒಂದು ಕಡೆ ಪೊಲೀಸ್ ವಾತಾವರಣ, ಬಿಗಿ ಭದ್ರತೆ ಕೂಡ ಜೋರಾಗ್ತಾ ಇದೆ. ಇನ್ನು ವೇದಿಕೆ ಮುಂಭಾಗ ಸಾಕಷ್ಟು ಪುರುಷರು ಕೂಡ ಬಂದಿರುವಂಥದ್ದು. ಇಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡ್ಕೊಳ್ಳೋದಕ್ಕೆ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ರಂಜಿತ್. ಓಕೆ ದಿವಿತ್, ಹಾಗೆ ಲೈನಲ್ಲಿರಿ. ಹಾಗೆ ಗಮನಿಸ್ತಾ ಇದ್ದೀವಿ ನಾವು, ಕಲಬುರಗಿಯಲ್ಲಿ ಇವತ್ತು ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಜಗತ್ ಸರ್ಕಲ್ನಿಂದ ಮೆರವಣಿಗೆ, ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ, ಅಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಆತಿಥ್ಯ ಕಾಂಗ್ರೆಸ್ನಿಂದ ಗಾಂಧಿಗಿರಿ ಅಂತೇಳಿ ಯಾವ ಸ್ವರೂಪಕ್ಕೆ ಹೋಗುತ್ತೆ.